ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಸಿಕ್ಕಿಕೊಂಡ ಹಸುವಿನ ತಲೆ ಆಪದ್ಬಾಂಧವರಂತೆ ಬಂದ ಸಾರ್ವಜನಿಕರು. ಇಲ್ಲೊಂದು ಹಸು ಆಹಾರ ಅರಸುತ್ತಾ ಸಾಗುವಾಗ ಅದರ ತಲೆಯು ಪ್ಲಾಸ್ಟಿಕ್ ಡ್ರಮ್ ಒಳಗೆ ಸಿಲುಕಿದ ಘಟನೆಯೊಂದು ನಡೆದಿದೆ. ಅನಾಥ ಹಸುವು ತಲೆ ಸಿಲುಕಿಕೊಂಡು ಉಸಿರಾಟ ನಡೆಸಲು ಸಾಧ್ಯವಾಗದೆ ಒದ್ದಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ. ಈ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಪ್ರಾಣಿಗಳು ಆಹಾರ ಹುಡುಕುತ್ತಾ ರಸ್ತೆ ಬದಿ ಬೀದಿಯ ಪಕ್ಕ ಸಾಗುವುದು ಸಾಮಾನ್ಯ. ಆದ್ರೆ ಇಲ್ಲೊಂದು ಹಸು ಆಹಾರ ಅರಸುತ್ತಾ ಸಾಗುವಾಗ ಅದರ ತಲೆಯು ಪ್ಲಾಸ್ಟಿಕ್ ಡ್ರಮ್ ಒಳಗೆ ಸಿಲುಕಿದ ಘಟನೆಯೊಂದು ನಡೆದಿದೆ. ಅನಾಥ ಹಸುವು ತಲೆ ಸಿಲುಕಿಕೊಂಡು ಉಸಿರಾಟ ನಡೆಸಲು ಸಾಧ್ಯವಾಗದೆ ಒದ್ದಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ. ಈ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಉತ್ತರ ಗುಜರಾತ್ನಲ್ಲಿ ಈ ಘಟನೆಯು ನಡೆದಿದೆ. ಬೀದಿ ಹಸುವೊಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತಲೆ ಸಿಲುಕಿಕೊಂಡು ಒದ್ದಾಡ್ತಾ ಇದೆ. ಈ ಘಟನೆ ಜನಬಿಡ ರಸ್ತೆಯಲ್ಲಿ ನಡೆದಿದೆ. ಪ್ಲಾಸ್ಟಿಕ್ ಪಾತ್ರೆಯು ಹಸುವಿನ ತಲೆಯ ಸುತ್ತಲೂ ಬಿಗಿಯಾಗಿದ್ದು ದನವು ತೊಂದರೆಯಲ್ಲಿ ಸಿಲುಕಿರುವುದನ್ನು ಕಾಣಬಹುದು. ಅದಕ್ಕೆ ಸರಿಯಾಗಿ ನೋಡಲು ಸಾಧ್ಯವಾಗದೆ ಭಯಭೀತವಾಗಿ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಪಾತ್ರೆ ತಲೆಯೊಳಗೆ ಸಿಲುಕಿಕೊಂಡ ಪರಿಣಾಮ ಕಣ್ಣು ಕಾಣಿಸದೆ ಉಸಿರಾಡಲು ಕಷ್ಟಪಡುತ್ತಾ ಆತಂಕದಿಂದ ರಸ್ತೆಯಲ್ಲೆಲ್ಲ ಓಡಾಡುತ್ತಿದ್ದ ಹಸುವಿನ ಈ ವರ್ತನೆಯಿಂದಾಗಿ ವಾಹನ ಸವಾರರಿಗೂ ಹಾಗೂ ಹಸುವಿಗೂ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು. ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಅದು ಸಂಚಾರಕ್ಕೆ ಸಿಲುಕಬಹುದು ಅಥವಾ ಗಾಯಗೊಳ್ಳಬಹುದು ಎಂದು ಅಲ್ಲಿದ್ದ ಸಾರ್ವಜನಿಕರು ರಕ್ಷಣೆಗೆ ಮುಂದಾಗಿದ್ರು. ಹಸು ಪರದಾಡುತ್ತಿದ್ದಂತೆ ಅಪಾಯಗಳ ಹೊರತಾಗಿಯೂ ಹಲವರು ಪಕ್ಕದಲ್ಲಿ ಇದ್ದಾಗ ಸಹಾಯ ಮಾಡಲು ಮುಂದಾದ್ರು. ಹಸು ಒದ್ದಾಡುತ್ತಿದ್ರು, ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದ್ರು. ಅದಕ್ಕೆ ಹೆದರದೆ ಹಸುವನ್ನ ಸಮಾಧಾನಪಡಿಸಲು ಯತ್ನಿಸಿದ್ದಾರೆ. ಬಳಿಕ ಎಲ್ಲರೂ ಒಟ್ಟಾಗಿ ಸೇರಿ ಹಸುವನ್ನ ಹಿಡಿದುಕೊಂಡು ಅದರ ತಲೆಗೆ ಸಿಲುಕಿದ ಪ್ಲಾಸ್ಟಿಕ್ ಡ್ರಮ್ ಅನ್ನ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ಯಾವುದೇ ಗಾಯಗಳಿಲ್ಲದೆ ಹಸುವನ್ನ ರಕ್ಷಣೆ ಮಾಡಿ ಬಿಡುಗಡೆ ಮಾಡಲಾಯಿತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಅನೇಕ ಬಳಕೆದಾರರು ನೆರವು ನೀಡಿದ ಸ್ಥಳೀಯರನ್ನ ಹೊಗಳಿದ್ದಾರೆ. ಬಳಕೆದಾರರೊಬ್ಬರು ತ್ವರಿತ ಚಿಂತನೆ, ಶುದ್ಧ ಮಾನವೀಯತೆ, ಅತ್ಯುತ್ತಮ ಭಾರತೀಯ ಮನೋಭಾವ ಎಂದು ಬರೆದಿದ್ದಾರೆ. ಮತ್ತೊಬ್ಬರು ಆ ಪ್ಲಾಸ್ಟಿಕ್ ಪಾತ್ರೆಯನ್ನು ಸುರಕ್ಷಿತವಾಗಿ ತೆಗೆದು ದನವನ್ನು ರಕ್ಷಣೆ ಮಾಡಿದ ಸ್ಥಳೀಯರಿಗೆ ದೊಡ್ಡ ಸಲಾಂ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ.